ಮಾಡಿದ್ದಾರೆ ಟೂರಿಂಗ್ ಟಾಕೀಸ್ ಅಂತ ಹೇಳಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದಾದರೂ ಒಂದು ಕುಟುಂಬದಲ್ಲಿ ಒಂದು ಕ್ಷೇತ್ರವನ್ನು ಬಿಟ್ಟು ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ಚುನಾವಣೆಯಲ್ಲಿ ನಿಂತು ಬರ್ತಕ್ಕಂಥ ಶಕ್ತಿಯನ್ನು ಹೊಂದಿದ್ರೆ ಟೀಕೆ ಮಾಡೋದಕ್ಕೆ ನಾನು ಇದಕ್ಕಿಂತ ಹೇಳಬೇಕಾಗಿದೆ. ನಾವು ತೀರ್ಮಾನ ತೆಗೆದುಕೊಳ್ಳೋದು ಪಕ್ಷದ ಕಾರ್ಯಕರ್ತರಿಗೋಸ್ಕರವಾಗಿ, ಈ ಪಕ್ಷ ಉಳಿಸಲಿಕ್ಕೋಸ್ಕರವಾಗಿ ಕೆಲವಾದ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಬೇಕು ಅಂತ ಇದ್ದವರಲ್ಲ, ನಾವೆಲ್ಲರೂ ಅವ್ರನ್ನೇ ನಿಲ್ಲಿಸಬೇಕು ಅನ್ನೋ ಮನಸ್ಸಿನಲ್ಲಿ ಕುಟುಂಬದಲ್ಲಿ ನಾವು ತೀರ್ಮಾನ ಮಾಡಿದ್ರೆ, ನಾನು ಲೋಕಸಭೆಗೆ ಮಂಡ್ಯದಲ್ಲಿ ಅರ್ಜಿ ಹಾಕುತ್ತಿದ್ದರೆ ಇಲ್ಲಿ ವೇದಿಕೆ ಸಿದ್ಧ ಮಾಡ್ತಾ ಇದ್ದೆ. ನಾನು ಕಿಂಚಿತ್ತು ಆ ಒಂದು ವಿಷಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ನನ್ನ ನಂತರ ಇಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ನಾವೆಂದೂ ಸಹ ತೀರ್ಮಾನ ಮಾಡಿರಲಿಲ್ಲ. ಚುನಾವಣೆ ಆದ ನಂತರ ನಮ್ಮ ಜೈಲು ಹೇಳಿದ್ದ ರೀತಿಯಲ್ಲಿ ಸುಮಾರು 4-5 ತಿಂಗಳ ಕಾಲ ಕಾಂಗ್ರೆಸ್ ಯಾವ ರೀತಿ ನಡೆಯಬೇಕು, ಸರ್ಕಾರದ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳೋದ್ರ ಮುಖಾಂತರ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಏನಿದ್ದಾರೆ ಅವರು ಏನೇನು ನಾಟಕ ಆಡಿದ್ದಾರೆ, ಇದೆಲ್ಲದಕ್ಕೂ ಉತ್ತರ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ನನ್ನ ನಾಡಿನ ಜನತೆ, ನನ್ನ ಕಾರ್ಯಕರ್ತರು ಕೊಡ್ತಾರೆ. ನಾನು ಅವರು ಯಾರ ಬಗ್ಗೆ ಚರ್ಚೆ ಮಾಡಬಹುದು. ಪಾಪ ಒಂದು ಕಡೆ ಹೇಳ್ತಾರೆ ದೇವೇಗೌಡರು ರಾಜಕೀಯ ಬಿಟ್ಟು ಮರಳಿರಲಿ. ನಿನ್ನೆ ರಾಜ್ಯದ ಮುಖ್ಯಮಂತ್ರಿಗಳು ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಬಂದಿರಲ್ಲ, ಬಂದ ಮೇಲೆ ಹೊರಗಡೆ ಮಾಧ್ಯಮ ಮುಂದೆ ಹೇಳಿದ್ದಾರೆ, ಬಂಡಿರ ಮಕ್ಕಳು ಅಂತಾರೆ ದೇವೇಗೌಡರು ಕುಮಾರಸ್ವಾಮಿ ಬಾಯಿ ಮುಚ್ಕೊಂಡಿದ್ದಾರೆ, ಬಾಯಿ ತೆಗಿತಿಲ್ಲ, ಅವರಿಗೂ ರಾಜೀನಾಮೆ ಕೊಟ್ಟು ಮನೆ ಹೋಗಬೇಕು ಅಂತ ನೆನ್ನೆನೂ ಹೇಳ್ತಾರೆ. ಅಂದ್ರೆ ಕಾಂಗ್ರೆಸ್ ನಾಯಕರಿಗೆ ಇನ್ನೂ ಸಹ ದೇವೇಗೌಡರು ಕುಮಾರಸ್ವಾಮಿ ಮೇಲೆ ಕನಸನ್ನು ಎಷ್ಟು ಭಯ ಇದೆ ಅಂತ ಏನ್ ತಪ್ಪು ಮಾಡಿದೀವಿ ಅಂತ ನಾವೇನ್ ಮಾಡಿದ್ದೇವೆ? ದೇವೇಗೌಡರನ್ನ ಈಗ ಹೇಳ್ತಾರೆ ನಾನು ಇವತ್ತು ರಾಜೀನಾಮೆ ಕೊಟ್ಟು ರಾಜಕೀಯ ನಿವೃತ್ತಿ ಹೋಗ್ಲಿ ಅಂತಾರೆ. ದೇವೇಗೌಡರು ಒಂದು ಧ್ವನಿ ಇಲ್ಲದೆ ಇದ್ರೆ ನಿಮಗೆ ಕಿರಾಣಿ ಯಾರು ಕಾಂಗ್ರೆಸ್ ಬೇರೆಯವರಿಗೆ ರೀತಿಯಿಂದ ಕರ್ನಾಟಕಕ್ಕೆ ಆಗ್ತಾ ಇರತಕ್ಕಂತ ಅನ್ಯಾಯ ಏನಿದೆ ಮೊದಲು ನೀವು ಸರಿಪಡಿಸಿಕೊಳ್ಳಿ.